ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿರಿ 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 ಎಂದು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನಮ್ಮ ಹೃದಯಕ್ಕೆ ಆದರಣೆಯನ್ನು ಕೊಡುವಂತಹ ಆತನ ಮಾತುಗಳನ್ನು, ನಮ್ಮ ದುಃಖವನ್ನೆಲ್ಲ ತೊಲಗಿಸಿ ಬಿಡುವಂತಹ ಆತನ ವಾಕ್ಯದ ಸಂದೇಶ ನಮ್ಮೆಲ್ಲರಿಗೂ ಎಷ್ಟೋ ಮೇಲುಕರವಾಗಿದೆ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ. ಈ ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿ ಬದುಕಲು, ನಿಮ್ಮ ಉಪಕಾರಗಳನ್ನೆಲ್ಲ ನೆನೆಸಿ ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಇನ್ನೂ ಎದ್ದಿಲ್ಲವೋ ಅಥವಾ ನಿದ್ದೆಯ ಮೊಬ್ಬಿನಲ್ಲಿದ್ದೀರೋ? ಬಹಳಷ್ಟು ಜನ ಇನ್ನೂ ನಿದ್ದೆ ಮೊಬ್ಬಲ್ಲೇ ಇರುತ್ತಾರೆ, ನಿದ್ದೆಯಿಂದ ಎದ್ದ ನಂತರವೂ ಕೂಡ. ಅದಕ್ಕೆ ನಿದ್ದೆಯಿಂದ ಎದ್ದ ತಕ್ಷಣವೇ ನಾವು ಶುಭ್ರವಾಗಿ ಸ್ನಾನ ಮಾಡುವುದಾದರೆ ಫ್ರೆಶ್ ಆಗಿರುತ್ತೇವೆ. ನಿಜವೇ ಯೇಸುವಿನ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕೆನ್ನುವಂಥದ್ದೇ ಆತನ ಉದ್ದೇಶವಾಗಿದೆ. ಪೌಲನು ಎಲ್ಲಾ ವಿಧವಾದ ಶ್ರಮೆಗಳಲ್ಲಿಯೂ ಕಷ್ಟಗಳಲ್ಲಿಯೂ ಇದ್ದಾಗಿಯೂ ಕೂಡ ಸೆರೆಮನೆಯೊಳಗೆ ಹಾಕಲ್ಪಟ್ಟರು, ಪೆಟ್ಟುಗಳು ತಿಂದರು, ಅಪನಿಂದನೆಗಳಿಗಾದರೂ ಹಿಂಸಿಸಲ್ಪಟ್ಟರು. ಈ ಎಲ್ಲಾ ಸ್ಥಿತಿಗಳನ್ನು ಹಾದು ಹೋಗುತ್ತಿದ್ದಾಗಿಯೂ ಆ ಪೌಲನು ಯಾವಾಗಲೂ ಸಂತೋಷವಾಗಿರುತ್ತಾ ಇದ್ದನು. ಸಂತೋಷಿಸಿರಿ, ಸಂತೋಷ ಪಡಿರಿ, ಯಾವಾಗಲೂ ಸಂತೋಷ ಪಡಿರಿ ಎಂದು ಸಭೆಗಳಿಗೆ ಪತ್ರ ಬರೆಯುತ್ತಿದ್ದನು. ಕರ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ಫಿಲಿಪ್ಪಿ ಪತ್ರಿಕೆಗೆ ಬರೆಯುವುದನ್ನು ನೋಡ್ತೇವೆ. ಥೆಸಲೋನಿಕ ಸಭೆಗೆ ಯಾವಾಗಲೂ ಸಂತೋಷವಾಗಿರಿ ಎಂದು ಹೇಳುತ್ತಾನೆ. ನಾವು ವಾಕ್ಯ ಓದುತ್ತಾ ಇರುವಾಗ ಗ್ರಹಿಸುವುದಾದರೆ ನಾವು ಸಂತೋಷವಾಗಿರ್ತೇವೆ. ಅಷ್ಟಕ್ಕೂ ನೀವು ಸಂತೋಷವಾಗಿದ್ದೀರಾ? ಅಯ್ಯೋ, ಎಲ್ಲಿಂದ ಸಂತೋಷ ಬ್ರದರ್, ಏನು ಬದುಕು ನಮ್ಮ ಬದುಕು. ಬೆಳಗ್ಗೆ ಎದ್ದ ಕೂಡಲೇ ಎಷ್ಟು ಸಮಸ್ಯೆಗಳಿವೆ ನಿಮಗೇನು ಗೊತ್ತು ಎಂದು ಹೇಳುವೀರಾ? ಮನುಷ್ಯ ಆದ ಮೇಲೆ ಸಮಸ್ಯೆಗಳು ಇರಲಾರದೇ ಇರುತ್ತವೋ? ಆದರೆ ಅವುಗಳನ್ನು ಧೈರ್ಯದಿಂದ ಎದುರಿಸಲು ಶಕ್ತಿ ಕೊಡುವ ಕರ್ತನಿದ್ದಾನೆ ಎಂಬ ಸಂತೋಷ ನಮಗಿರೋದಾದರೆ ಪರಿಸ್ಥಿತಿಗಳು ಹೇಗಿದ್ರೂ ಸಹ ಅವುಗಳಿಗೆ ನಾವು ಕುಗ್ಗಿ ಹೋಗಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 13ನೇ ವಚನ ಹೇಳುತ್ತೆ, ಸಂತೋಷದ ಹೃದಯವು ಮುಖವನ್ನು ಅರಳಿಸುವುದು, ಮನೋವ್ಯಥೆಯಿಂದ ಆತ್ಮ ಕುಂದಿ ಹೋಗುವುದು. ಸಂತೋಷ ಹೃದಯದಿಂದ ಮುಖವು ಅರಳುವುದು. ಈ ದಿನಗಳಲ್ಲಿ ಅದೇನೋ ಮುಖ ಅರಳಬೇಕಾದ್ರೆ, ಮುಖ ಕಳೆಯಿಂದ ಹೊಳೆಯಬೇಕಾದ್ರೆ ಮೇಕಪ್ ಮಾಡಿಕೊಳ್ಬೇಕು ಅಂದ್ಕೊಳ್ತಾರೆ. ಏನೇನೋ ಮುಖಕ್ಕೆ ಹಚ್ಚಿಕೊಳ್ಳೋದಾದ್ರೆ, ಏನೇನೋ ಬಣ್ಣಗಳನ್ನು ಹಚ್ಚಿಕೊಳ್ಳುವುದಾದರೆ ಮುಖಕ್ಕೆ ಕಳೆ ಬರುತ್ತೆ ಅಂದುಕೊಳ್ತಾರೆ. ಆದರೆ ಅದೊಂದು ಕೈಗೊಂಬೆ ಅಂತ ಇರುತ್ತೆ. ನಮ್ಮ ಮುಖಗಳಲ್ಲಿ ಕಳೆ ಇರಬೇಕು, ಆ ಒಂದು ಆನಂದ ಇರಬೇಕು, ಆ ಒಂದು ಡಿಗ್ನಿಟಿ ಇರಬೇಕು. ದೇವರ ಮಕ್ಕಳು ನಾವು ಏನಂದ್ಕೊಳ್ತಾ ಇದ್ದೀರಿ? ನಾವ್ಯಾರು? ಒಬ್ಬ ರಾಜಕುಮಾರನಿಗೆ ನೋಡಿರಿ, ಅವನು ಹೇಗಿರುತ್ತಾನೆ? ರಾಜಕುಮಾರನು ಎಂಬ ಜಂಬ, ಆ ಹೆಮ್ಮೆ ಅವನಲ್ಲಿ ಕಾಣಿಸುತ್ತೆ. ಹಾಗೆಯೇ ನಾವು ಪರಲೋಕದ ತಂದೆಗೆ ಮಕ್ಕಳಾಗಿರುವಾಗ ಬಾಡಿದ ಮುಖ ಇಟ್ಟುಕೊಂಡು, ಅಳುವ ಮುಖ ಇಟ್ಕೊಂಡು ದರಿದ್ರರಾಗಿರಬೇಕೆಂದು ದೇವರು ಕೋರಿಕೊಳ್ತಾ ಇಲ್ಲ ಪ್ರಿಯರೇ. ಅದೇನೋ ದೇವರ ಸೇವಕರಲ್ಲಿ ಕೆಲವರು ಈ ದಿನ ಸ್ವಲ್ಪ ಶುಭ್ರವಾಗಿದ್ರೆ, ಸ್ವಲ್ಪ ಅಂದವಾಗಿದ್ರೆ, ಸ್ವಲ್ಪ ಅಟ್ರಾಕ್ಟಿವ್ ಆಗಿದ್ರೆ ಏನೇನೋ ವಿಮರ್ಶೆಗಳನ್ನು ಮಾಡ್ತಿದ್ದಾರೆ. ಆದರೆ ಅಯ್ಯೋ, ದೇವರು ತನ್ನ ಮಕ್ಕಳಿಗೆ ತನ್ನ ಕೃಪೆಯನ್ನು ಕೊಡ್ತಾರೆ, ತನ್ನ ಕಳೆಯನ್ನು ಕೊಡ್ತಾರೆ. ಆ ದಿನ ಆ ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಅವರನ್ನು ನಮಗೆ ಸಸ್ಯಾಹಾರಿ ಆಹಾರ ಕೊಟ್ಟು ಪರೀಕ್ಷಿಸಿ ನೋಡು ಅನ್ನುತ್ತಾರೆ. ಎಲ್ಲರೂ ಮಾಂಸ ಆಹಾರವನ್ನು ಚೆನ್ನಾಗಿ ತಿನ್ನುತ್ತಾ ಇದ್ರೆ ಕೇವಲ ಕಾಯಿಪಲ್ಯ ತಿಂದಂತಹ ಅವರ ಮುಖಗಳು ಅಲ್ಲಿ ಉಳಿದಂತಹ ಬೇರೆ ಎಲ್ಲರ ಮುಖಗಳಿಗಿಂತಲೂ ಹೇಗಿದ್ದುವು ಗೊತ್ತಾ? ಬೈಬಲಲ್ಲಿ ಏನು ಹೇಳುತ್ತೆ? ಕಳೆಯುಳ್ಳದಾಗಿದ್ವು, ಸೌಂದರ್ಯವಾಗಿದ್ವು ಅಂತೆ. ಸೌಂದರ್ಯ ಪ್ರಿಯರೇ, ದೇವರು ಕೊಟ್ಟ ಸೌಂದರ್ಯ, ದೇವರು ಕೊಟ್ಟ ಕಳೆ ಇರಬೇಕು. ಕಳೆಯಿಂದ ನಿಮ್ಮ ಮನೆಯಲ್ಲಿ ಹೊಳೆಯುತ್ತಾ ಇರಬೇಕು. ಬೆಳಗ್ಗೆ ಎದ್ದ ಕೂಡಲೇ ಕಳೆಯಿಂದ ಹೊಳೆಯುತ್ತಾ ಇದ್ದೀರಾ? ಇಲ್ಲವೇ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುತ್ತಾ, ಬೈಕೊಳ್ಳುತ್ತಾ, ಕಿರ್ಚಾಡುತ್ತಾ, ಗುಣಗುಟ್ಟುತ್ತಾ, ನರಳಾಡುತ್ತಾ, ಮುನಿಸುತ್ತಾ ಇದ್ದೀರಾ? ಹೇಗಿದ್ದೀರಾ ಹೇಳಿ? ನಿಮ್ಮ ಹೆಂಡತಿಗೆ ಕನಿಷ್ಠ ಸಂತೋಷದಿಂದ ಮಾತಾಡಿಸಿ ಎಷ್ಟು ದಿನ ಆಯಿತು ಪ್ರಿಯರೇ? ನಿಮ್ಮ ಗಂಡನೊಂದಿಗೆ ಪ್ರೀತಿಯಿಂದ ಮಾತಾಡಿಸಿ ಎಷ್ಟು ದಿನಗಳಾದವು ಪ್ರಿಯರೇ? ಮುಖ ಯಾಕೆ ಮುದುರಿಸಿಕೊಳ್ತೀರಿ? ಹೆಂಡತಿ ಮುಖ ಮುದುರಿಸಿಕೊಂಡ್ರೆ ಗಂಡನಿಗೆ ಬಾಧೆ ಇಲ್ಲವೋ? ಗಂಡ ದುಃಖದಲ್ಲಿದ್ದರೆ ಹೆಂಡತಿ ಆನಂದಿಸ್ಲಿಕ್ಕಾಗುತ್ತೋ? ದೇವರು ತನ್ನ ಕೃಪೆ ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ನಮ್ಮನ್ನು ನೋಡುವಾಗ ನಮ್ಮ ಮಕ್ಕಳು
ಆನಂದಿಸಬೇಕು. ನೋಡಿ, ಆ ಮಕ್ಕಳಿಗೆ ಭಾರ ಇಲ್ಲದಿರುವುದರಿಂದ ಅವರು ಸಂತೋಷದಿಂದ ಅಮ್ಮ ಅಪ್ಪ ಎಂದು ಖುಷಿಯಿಂದ ಬರುವಾಗ ಅವರಿಗೆ ನೋಡಿ ಸಿಟ್ಟಾಗ್ತಾರೆ. ನಿಮ್ಗೇನು ಗೊತ್ತು, ನಡೀರಿ ಆ ಕಡೆಗೆ ಎಂದು ಬೈದು ಕಳಿಸುತ್ತಾರೆ. ಮಕ್ಕಳನ್ನು ಗದರಿಸಿ ಕಳಿಸುತ್ತಾರೆ. ಮಕ್ಕಳನ್ನು ಕನಿಷ್ಠ ನೋಡಿದಾಗಾದರೂ ನಿಮ್ಮ ಮನಸ್ಸು ಬದಲಾಗಬೇಕಲ್ಲವೇ? ಹೇಳ್ತೇನೆ ಕೇಳಿ, ನಿಮ್ಮ ಮನೆಯನ್ನಾಗಲಿ ನಿಮ್ಮ ಹೃದಯವನ್ನಾಗಲಿ ಯಾರು ಹಾಳು ಮಾಡ್ತಿದ್ದಾರೆ? ನೀವೇ. ದೇವರ ವಾಕ್ಯವನ್ನು ನೀವು ಅರಿತುಕೊಂಡಿರೋದಾದ್ರೆ, ದೇವರಲ್ಲಿ ನೀವು ನಂಬಿಕೆ ಇಡೋದಾದ್ರೆ, ದೇವರ ಮಕ್ಕಳಾಗಿದ್ದೀರಿ ಎಂದು ನೀವು ಅರಿತುಕೊಂಡಿರೋದಾದ್ರೆ, ನನಗೇನಿದ್ರೂ ಏನೇ ಇರದಿದ್ರೂ ಯೇಸು ನನ್ನೊಂದಿಗಿದ್ದಾರೆ ಎನ್ನುವ ಸಂತೋಷ ನಿಮ್ಮ ಹೃದಯದಲ್ಲಿರುತ್ತೆ. ಯಾವಾಗ ನಿಮ್ಮ ಹೃದಯದಲ್ಲಿ ಸಂತೋಷವಿರುತ್ತದೋ ಆಗ ನಿಮ್ಮ ಮುಖ ಕಳೆಯಿಂದ ತುಂಬಿರುತ್ತೆ. ಮುಖದ ಮೇಲೆ ಒಂದು ಕ್ಲಾರಿಟಿ ಇರುತ್ತೆ. ಕೆಲವರು ಅಳ್ತಿದ್ದಾರೆಂದು ಗೊತ್ತಾಗಲ್ಲ, ನಗುತ್ತಿದ್ದಾರೆಂದು ಗೊತ್ತಾಗಲ್ಲ, ಕೋಪಗೊಳ್ತಿದ್ದಾರೆಂದು ಗೊತ್ತಾಗಲ್ಲ, ಭಯಪಡ್ತಿದ್ದಾರೆಂದು ಗೊತ್ತಾಗಲ್ಲ. ಹೌದಲ್ಲವೇ? ಅದಕ್ಕೆ ನವರಸ ಅನ್ನುತ್ತಾರೆ. ಅಂದರೆ ನಮ್ಮ ಮುಖದ ಮೇಲೆ ಎಲ್ಲಾ ವಿಧವಾದಂತಹ ಆ ಒಂದು ಉದ್ರೇಕವನ್ನು ತೋರಿಸಬಲ್ಲಂತಹ ಒಂದು ಕಲೆಯನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಹಾಗಿರಲ್ಲ. ಒಂದು ನಾಯಿ ನಗುವಾಗಲಿ ಅಳುವಾಗಲಿ ಕೋಪಗೊಂಡಾಗಲಿ ಅದರ ಮುಖ ಹೇಗಿರುತ್ತೆ ಎಂದು ನಾವು ಹೇಳಲಾರೆವು. ಆದರೆ ಮನುಷ್ಯನ ವಿಷಯದಲ್ಲಿ ದೇವರು ಹೇಗುಂಟು ಮಾಡಿದ್ದಾರೆ ನೋಡಿ. ಯು ಕ್ಯಾನ್ ಎಕ್ಸ್ಪ್ರೆಸ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ನಿಮ್ಮ ಶರೀರದ ಹಾವಭಾವ, ನಿಮ್ಮ ಮುಖದ ಕಳೆಯ ಮೂಲಕ ನಿಮ್ಮ ಹೃದಯ ಇತರರು ಅರ್ಥ ಮಾಡಿಕೊಳ್ಳುವಂತೆ ನೀವು ಮಾಡಬಹುದು. ಬಾಧೆ ಪಡಿಸುವಂಥವರಾಗಿ ನಾವು ಇರಬಾರದು. ಇತರರಿಗೆ ಸಂತೋಷ ಉಂಟು ಮಾಡಬೇಕು. ಯಾಕೆಂದರೆ ಇತರರಿಗೆ ದುಃಖಪಡಿಸೋದೆ ನಮಗೆ ಆನಂದ ಎನ್ನುವಂತಹ ಒಂದು ಜಾತಿ ಎದ್ದೇಳ್ತಾ ಇದೆ. ಯಾವ ಜಾತಿ ಅನ್ನುತ್ತೀರಾ? ಅದು ಮಾನವ ಜಾತಿಯೇ. ಎಲ್ಲ ಮತಗಳಲ್ಲಿಯೂ, ಎಲ್ಲ ಕುಲಗಳಲ್ಲಿಯೂ, ಎಲ್ಲ ಊರುಗಳಲ್ಲಿ, ದೇಶಗಳಲ್ಲಿಯೂ ಇದ್ದಾರೆ ಅಂಥವರು. ಇತರರಿಗೆ ಬಾಧೆಪಡಿಸಿ ಅದರಲ್ಲಿ ಆನಂದಿಸುವಂಥವರು ಕೂಡ ಇದ್ದಾರೆ. ಅದೊಂದು ಕೆಟ್ಟ ಹೃದಯವಾಗಿದೆ. ನಾವು ಇತರರಿಗೆ ಹೇಗೆ ಸಂತೋಷಕರವಾಗಿಡಬೇಕು ಎನ್ನುವಂಥದ್ದು ನಮ್ಮ ಧ್ಯಾಸವಾಗಿರಬೇಕು. ನಾವು ಸಂತೋಷವಾಗಿರೋದಾದ್ರೆ ನಮ್ಮ ಮುಂದೆ ಇರುವವರಿಗೆ ಸಂತೋಷವಾಗಿಡಬಲ್ಲೆವು. ನೀವು ಸಂತೋಷವಾಗಿರಲಾರದೆ ನಿಮ್ಮ ಪ್ರಿಯರಿಗೆ ನೀವು ಸಂತೋಷವಾಗಿಡಲು ಆಗೋದಿಲ್ವಲ್ಲ? ನಿಮಗೇನಾದರೂ ದುಃಖ ಇರೋದಾದರೆ ಕರ್ತನ ಮುಂದೆ ಹೇಳಿಕೊಂಡು ಅವುಗಳನ್ನು ಬಿಟ್ಟು ಬಿಡಿರಿ. ನಿಮ್ಮ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಬಳಿಗೆ ತಂದು ಆತನ ಮೇಲೆ ಹಾಕಿರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ ಅಲ್ಲವೇ? ಸಂತೋಷವು ಮುಖಕ್ಕೆ ಹರ್ಷವನ್ನುಂಟು ಮಾಡುವುದು, ಮನೋವ್ಯಥೆಯಿಂದ ಆತ್ಮವು ಕುಂದಿ ಹೋಗುವುದು. ಈ ದಿನ ಬಹಳ ಜನ ಮನೋವ್ಯಥೆಯಿಂದ ಬಾಧೆ ಪಡ್ತಿದ್ದಾರೆ. ಅಂದರೆ ಮನಸ್ಸಿನಲ್ಲಿ ದುಃಖ ಕಂಟಿನ್ಯೂಸ್ ಆಗಿ ಇಟ್ಕೊಳ್ತಾರೆ. ಒಂದು ವಿಧವಾದ ದಿಗುಲು, ಒಂದು ವಿಧವಾದ ಭಯ, ಒಂದು ವಿಧವಾದ ಬಾಧೆ. ಅವರು ಒಂದು ವೇಳೆ ನಗುವುದಾದರೂ ಸಹ ಆ ನಗುವುದು ಫೇಕ್ ಆಗಿರುತ್ತೆ. ಅಂದರೆ ಅಂತಹ ಸಂತೋಷವು ಕೊನೆಗೆ ವ್ಯಸನವಾಗುವುದು ಎಂದು ಬೈಬಲ್ನಲ್ಲಿದೆ. ಅಂದರೆ ಸುಮ್ಮನೆ ಬಾಯಿ ತೆರೆದು ಕಿಲಿಕಿಲ ಅಂತ ನಗುವಂಥದ್ದು ಅಲ್ಲ ಪ್ರಿಯರೇ. ಕಿಲಕಿಲ ಅಂತ ಬಾಯಿ ತೆರೆದು ನೀವು ಒಂದು ವೇಳೆ ನಗುತ್ತಾ ಇದ್ರೂ ಸಹ ಅಂಥವರ ಹೃದಯದಲ್ಲಿ ದುಃಖವಿದ್ದೇ ಇರುತ್ತೆ ಎಂದು ಬೈಬಲ್ ಹೇಳುವಂಥದ್ದಾಗಿದೆ. ನಿಮ್ಮ ಹೃದಯದೊಳಗಡೆ ಸಂತೋಷ ಇರಬೇಕು, ಮುಖದ ಮೇಲೆ ಸಂತೋಷ ತೋರಿಸಿಕೊಡುವಂಥದ್ದಲ್ಲ. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದ ಹಾರ್ಟ್ ಅಂದಿದಾರಲ್ಲವೇ? ನಿಮ್ಮ ಹೃದಯದಲ್ಲಿ ಸಂತೋಷ ಇರುವುದಾದರೆ ನಿಮ್ಮ ಮುಖ ಹರ್ಷಿಸುತ್ತೆ. ಕೆಲವೊಂದು ಜನ ಆಕ್ಟರ್ಸ್ಗಳ ಹಾಗೆ ಹೊರಗಡೆ ಸಂತೋಷದಿಂದಿರುವಂತೆ ಕಾಣಿಸಿಕೊಳ್ತಾರೆ, ಆದರೆ ಮನಸ್ಸಿನೊಳಗಡೆ ದುಃಖ ವೇದನೆಯಲ್ಲಿರುತ್ತಾರೆ. ನೀವೇನಾದರೂ ಅಂತಹ ಪರಿಸ್ಥಿತಿಯಲ್ಲಿದ್ದೀರಾ? ನಿಮ್ಮ ಹೃದಯದೊಳಗಡೆ ಯೇಸುವನ್ನು ಸ್ವೀಕರಿಸಿರಿ. ಆಗ ನಿಮ್ಮ ಹೃದಯದಲ್ಲಿರುವ ದುಃಖವನ್ನೆಲ್ಲ ಆನಂದವಾಗಿ ಯೇಸು ಮಾರ್ಪಡಿಸುತ್ತಾರೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 22ನೇ ವಚನ ಏನು ಹೇಳುತ್ತೆ ನೋಡೋಣ ಬನ್ನಿ. 17ನೇ ಅಧ್ಯಾಯ 22ನೇ ವಚನ. ಸಂತೋಷವುಳ್ಳ ಹೃದಯವು ಆರೋಗ್ಯಕ್ಕೆ ಕಾರಣ, ಆದರೆ ಕುಗ್ಗಿದ ಮನಸ್ಸು ಎಲುಬುಗಳನ್ನು ಒಣಗಿಸುವುದು. ಏನಂತೆ? ಸಂತೋಷಕರವಾದ ಹೃದಯವು ಆರೋಗ್ಯಕ್ಕೆ ಕಾರಣ. ಎ ಚೇರ್ಫುಲ್ ಹಾರ್ಟ್ ಈಸ್ ಎ ಗುಡ್ ಮೆಡಿಸನ್. ನಿಮಗೆ ಒಂದು ಒಳ್ಳೆ ಔಷಧಿ ಯಾವುದೆಂದರೆ ನಿಮ್ಮ ಆ ಶರೀರಕ್ಕೆ ಸಂತೋಷವಾಗಿರುವಂಥದ್ದಾಗಿದೆ. ಸಂತೋಷವೇ ದೊಡ್ಡ ಬಲ ಅನ್ನುತ್ತಾ ಇದ್ರು ಒಂದು ಕಾಲದಲ್ಲಿ. ಸಂತೋಷವಾಗಿರುವವನಿಗೆ ರೋಗಗಳು ಬಹಳ ಕಡಿಮೆ ಬರ್ತವಂತೆ. ನಮಗಿರುವ ರೋಗಗಳಲ್ಲಿ ಅನೇಕ ರೋಗಗಳಿಗೆ ಕಾರಣ ದುಃಖವಾಗಿದೆ, ಚಿಂತೆಯಾಗಿದೆ. ಕುಗ್ಗಿದ ಮನಸ್ಸು ಎಲುಬುಗಳನ್ನು ಒಣಗಿಸಿ ಬಿಡುತ್ತದಂತೆ. ಪೂರ್ವಿಕರು ಇಂಥವರಿಗೆ ಬೇಸರಗೊಂಡವರು ಅನ್ನುತ್ತಾ ಇದ್ರು. ಡಿಪ್ರೆಷನ್, ದಿಗುಲು, ಬಾಧೆ, ಭಯ, ಒತ್ತಡ, ಆಂಗ್ಸೈಟಿ, ಆತುರತೆ ಎಂಬ ಅನೇಕ ಪದ ಬಳಸಲಾಗ್ತವೆ. ಯಾವಾಗ ನೋಡಿದ್ರೂ ಸಹ ಒಂದು ಒತ್ತಡದಿಂದ, ಒಂಥರ ಟೆನ್ಷನ್ನಿಂದ, ಒಂದು ಸ್ಟ್ರೆಸ್ನಿಂದ ಇರುವ ವ್ಯಕ್ತಿ ತಾನೂ ಸಂತೋಷವಾಗಿರೋದಿಲ್ಲ, ಎದುರಿರುವವರಿಗೂ ಸಂತೋಷವಾಗಿರಲು ಬಿಡಲ್ಲ. ನಿಮ್ಮ ಜೀವಿತದಲ್ಲಿ ನೀವು ಹೇಗಿರುತ್ತಾ ಇದ್ದೀರಿ, ನಿಮ್ಮ ಸುತ್ತಲಿರುವವರಿಗೆ ಯಾವ ರೀತಿಯಾಗಿ ಇಡುತ್ತಾ ಇದ್ದೀರಿ? ನೀವು ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಿರೋದಾದರೆ ಏನಿರಲಿ ಏನಿರದೇ ಇರಲಿ, ಆದರೆ ಯೇಸು ಇದ್ದಾರೆ ಎನ್ನುವಂತಹ ಸಂತೋಷ ನಿಮಗಿರಬೇಕು. ಯಾಕೆಂದರೆ ಯೇಸು ಹೇಳಿದ್ದಾರೆ, ನನ್ನ ಸಂತೋಷ ನಿಮಗೆ ಕೊಟ್ಟು ಹೋಗುತ್ತೇನೆ ಎಂದು. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ.
ನನ್ನ ಸಮಾಧಾನ ನಿಮಗೆ ಕೊಟ್ಟು ಹೋಗ್ತೇನೆ ಅಂದಿದ್ದಾರೆ. ಈ ಲೋಕವು ಕೊಡುವ ರೀತಿಯಲ್ಲೇ ಅಲ್ಲ, ನನ್ನ ಸಮಾಧಾನ ನಿಮಗೆ ಕೊಡ್ತೇನೆ ಅಂದಿದ್ದಾರೆ. ಹೌದು, ಕರ್ತನು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ಯಾರೊಬ್ಬರೂ ಕೂಡ ನಮಗೆ ಹಾನಿ ಮಾಡಲಾರದಂತಹ, ಕೇಡು ಉಂಟು ಮಾಡಲಾರದ ರೀತಿಯಲ್ಲಿ ನಮ್ಮನ್ನು ಬಲಪಡಿಸುವ ಕರ್ತನು ನಮ್ಮೊಂದಿಗೆ ಇದ್ದಾರೆ ಎನ್ನುವ ಧೈರ್ಯ ಇರುವಾಗ ಬೇರೆ ಯಾವ ವಿಷಯದಲ್ಲಿಯೂ ನಾವು ದಿಗುಲು ಪಡುವ ಅಗತ್ಯವಿಲ್ಲ. ಯಾವ ಸಂಬಂಧವಾಗಿಯೂ ಚಿಂತಿಸಬೇಡಿರಿ, ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಬಳಿಗೆ ತೆಗೆದುಕೊಂಡು ಬನ್ನಿರಿ. ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಕರ್ತನಿಗೆ ತಿಳಿಸಿರಿ. ಏನೆಂದು ಕರ್ತನಿಗೆ ತಿಳಿಸಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಸಂತೋಷವಾಗಿರುವವನೇ ಆರೋಗ್ಯವಾಗಿರುತ್ತಾನೆ. ನಿಮ್ಮ ಆರೋಗ್ಯ ಸರಿಯಾಗಿಲ್ಲದಿರೋದಾದರೆ ಅದಕ್ಕೆ ಕಾರಣ ನೋಡಿ, ಅದಕ್ಕೆ BP ಅನ್ನುತ್ತಾರೆ, ಬ್ಲಡ್ ಪ್ರೆಷರ್. ಯಾಕೆ ಬರುತ್ತಿದೆ? ಸುಮ್ಸುಮ್ನೆ ಕೋಪಗೊಳ್ಳುತ್ತಾ ಸುಮ್ಸುಮ್ನೆ ಉದ್ರೇಕಕ್ಕೆ ಒಳಗಾಗುತ್ತಾ ಇರುವಾಗ ಶರೀರದಲ್ಲಿರುವ ರಕ್ತ ಕುದಿಯುತ್ತಾ ಇರುತ್ತೆ. ಆಗ BP ಹೆಚ್ಚಾಗುತ್ತೆ. ಬಹಳಷ್ಟು ಜನರಿಗೆ ಎಸಿಡಿಟಿ ಪ್ರಾಬ್ಲಮ್ ಇದೆ. ಎದಕ್ಕಾಗಿ? ಬೇರೆ ಯಾರೋ ವಿಷಯದಲ್ಲಿ ಅಸೂಯೆಪಟ್ಟು ನಿಮ್ಮ ಹೃದಯದಲ್ಲಿ ಅವರ ಬಗ್ಗೆ ಯೋಚಿಸ್ತಾ ಇದ್ದೀರಿ. ನಿಮ್ಮ ಬ್ರೇನಿಗೂ ಹೃದಯಕ್ಕೂ ಬಹಳ ಹತ್ತಿರದ ಸಂಬಂಧವಿದೆ. ನಿಮ್ಮ ಬ್ರೇನಿನಲ್ಲಿ ಪ್ರಶಾಂತತೆ ಇಲ್ಲದಿದ್ದರೆ ತಿಂದಿದ್ದು ಕರಗೋದಿಲ್ಲ. ಆದುದರಿಂದ ಏನಾಗುತ್ತೆ? ಅನೇಕ ವಿಧವಾದ ಜೀರ್ಣಕೋಶಕ್ಕೆ ಸಂಬಂಧಪಟ್ಟ ರೋಗಗಳು ಉಂಟಾಗ್ತವೆ. ಅನೇಕರು ಒಂದು ವಿಧವಾದ ದಿಗುಲುಗಳನ್ನಿಟ್ಟುಕೊಂಡು ಆ ದಿಗುಲುಗಳಿಂದ, ಚಿಂತೆಗಳಿಂದ, ಅನುಮಾನದಿಂದಿರುವಾಗ ಅವರ ಹಾರ್ಟ್, ಅವರ ಹೃದಯದ ಬಡಿತ, ಬೀಟ್ ಇರ್ರೆಗ್ಯುಲರ್ ಆಗಿಬಿಡುತ್ತೆ. ಆಗ ಹೃದಯಕ್ಕೆ ಸಂಬಂಧವಾದ ರೋಗ ಬರುತ್ತವೆ. ಹೀಗೆ ಅನೇಕ ವಿಧವಾದಂತಹ ಮಾನಸಿಕವಾದ ರೋಗಗಳು ಮನುಷ್ಯರಿಗೆ ಈ ದಿನ ಪೂರ್ತಿಯಾಗಿ ತಿಂದು ಬಿಡ್ತಿವೆ. ಒಂಥರ ಮಾನಸಿಕ ವ್ಯಾಧಿಗಳು ಹೆಚ್ಚಾಗ್ಬಿಟ್ಟಿವೆ. ಸೈಕೆಟ್ರಿಕ್ ಡಾಕ್ಟರ್ಸ್ಗಳು ಹೆಚ್ಚಾಗ್ತಾ ಇದ್ದಾರೆ. ಹೌದಲ್ಲ ಪ್ರಿಯರೇ? ಯಾವಾಗ ನೋಡಿದ್ರೂ ಕೂಡ ಟ್ಯಾಬ್ಲೆಟ್ಸ್, ಆ ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟ ರೋಗಿಗಳು ಈ ದಿನ ಹೆಚ್ಚಾಗ್ತಾ ಇದ್ದಾರೆ. ಅವರಿಗೆ ನಿದ್ರೆ ಮಾತ್ರೆ ಆಗಲಿ, ಇಲ್ಲವೇ ಅವರಿಗೆ ತಮ್ಮ ಬ್ರೈನ್ ಕಂಟ್ರೋಲ್ ಮಾಡಿಕೊಳ್ಳುವ ಶಕ್ತಿಗೆ ಸಂಬಂಧಪಟ್ಟ ಮೆಡಿಸನ್ ಆಗಲಿ, ಮಾತ್ರೆ ಆಗಲಿ ಕೊಡ್ತಾರೆ. ಇದೆಲ್ಲದಕ್ಕೆ ಕಾರಣವೇನು? ನಿಮ್ಮ ಭಾರ ನೀವೇ ಹೊತ್ತುಕೊಳ್ತಾ ಇದ್ದೀರಿ. ನಿಮ್ಮ ಸುತ್ತಲಿರುವವರನ್ನು ನೋಡಿ ಭಯಪಡ್ತಾ ಇದ್ದೀರಿ, ದಿಗುಲು ಪಡ್ತಾ ಇದ್ದೀರಿ, ಅದರಿಂದ ಕುಗ್ಗಿ ಹೋಗ್ತಾ ಇದ್ದೀರಿ. ಆದರೆ ಇವೆಲ್ಲವುಗಳನ್ನು ಹೊರುವ ಕರ್ತನು ನನ್ನೊಂದಿಗಿದ್ದಾರೆ. ಇವೆಲ್ಲವುಗಳನ್ನು ತೊಲಗಿಸಬಲ್ಲಂತಹ ದೇವರು ನನಗಿದ್ದಾರೆ. ಇವುಗಳಲ್ಲಿ ನನ್ನ ಸಂಗಡ ಇರುವ ದೇವರು ನನಗಿದ್ದಾರೆ. ನನ್ನ ಯೇಸು ನನಗೆ ನಿಜವಾದ ಸಂತೋಷ ಕೊಟ್ಟಿದ್ದಾರೆ. ಆತನಲ್ಲಿ ನಾನು ಆನಂದಿಸುತ್ತೇನೆ ಎಂದು ಹೇಳಬೇಕು. ದಾವೀದನು ಮೇಲಿಂದ ಮೇಲೆ ಅದನ್ನೇ ಹೇಳ್ತಾನೆ. ನನ್ನ ಮನವೇ ದೇವರಲ್ಲಿ ಆನಂದಿಸು ಅನ್ನುತ್ತಾನೆ. ನಮ್ಮ ಆನಂದ ದುಡ್ಡಿನಲ್ಲಿ ಇರಬಾರ್ದು, ನಮ್ಮ ಆನಂದ ಮನುಷ್ಯರಲ್ಲಿ ಇರಬಾರ್ದು, ನಮ್ಮ ಆನಂದ ನಮಗುಂಟಾಗುವ ಪದವಿಯಲ್ಲಿ ಇರಬಾರ್ದು. ಪದವಿಗಳು ಇರ್ತವೆ, ಹೋಗ್ತವೆ, ದುಡ್ಡು ಇರ್ತವೆ, ಹೋಗ್ತವೆ. ಈ ದಿನ ಒಳ್ಳೆಯವನೆಂದು ಅನೇಕರು ಹೊಗಳುತ್ತಾರೆ, ನಾಳಿನ ದಿನ ಎಷ್ಟು ಪ್ರಯೋಜನವಿಲ್ಲದವನು ಎಂದು ಬೈಯುತ್ತಾರೆ. ಮನುಷ್ಯರು ಹೊಗಳುವಾಗ ಸಂತೋಷ ಪಡೋದು, ಅವರು ಬೈಯುವಾಗ ದುಃಖ ಪಡೋದಾದರೆ ನಮಗೆ ಸ್ಥಿರವಾದ ಸಂತೋಷ ಎಲ್ಲಿರುತ್ತೆ ಹೇಳ್ರಿ? ಮನುಷ್ಯರು ನೆಚ್ಚಿಕೊಂಡ್ರು, ಮೆಚ್ಚಿಕೊಂಡ್ರು, ಬೈದರು. ನನ್ನ ಯೇಸುವಿನ ಮುಂದೆ ನಾನು ಸರಿಯಾಗಿದ್ದೇನೆ, ಹಾಗೆ ಸರಿಯಾಗಿರುವುದರಿಂದ ನಾನು ಯಾವುದಕ್ಕೂ ಚಿಂತಿಸೋದಿಲ್ಲ ಎನ್ನುವಂಥದ್ದು ಒಬ್ಬ ಕ್ರೈಸ್ತನ ಅನುಭವವಾಗಿರಬೇಕು. ವಾಕ್ಯ ಏನು ಹೇಳುತ್ತೆ? ಸಂತೋಷವುಳ್ಳ ಮನಸ್ಸು ಆರೋಗ್ಯಕ್ಕೆ ಕಾರಣ. ಅಂದರೆ ಮನಸ್ಸಿನಲ್ಲಿ ಸಂತೋಷ ಇರೋದಾದ್ರೆ ಆರೋಗ್ಯ ಇರುತ್ತೆ. ಕುಗ್ಗಿದ ಮನಸ್ಸು ಎಲುಬುಗಳನ್ನು ಒಣಗಿಸಿ ಬಿಡುವುದು. ಡ್ರೈ ಬೋನ್ಸ್, ಈ ಬೋನ್ಸ್ಗಳು ಒಣಗಿ ಹೋಗುವಾಗ ಮನುಷ್ಯ ಆಕಾರ ಕಳ್ಕೊಳ್ತಾನೆ. ಮನುಷ್ಯನಿಗೆ ರೂಪ ಕೊಡುವಂಥದ್ದೇ ಈ ಎಲುಬುಗಳಾಗಿವೆ. ಈಗ ನಮ್ಮ ಮುಖ ಹೀಗಿರೋದಾದ್ರೆ ಒಳಗಡೆ ಇರುವ ಸ್ಕಲ್ ಚೆನ್ನಾಗಿ ಇರೋದ್ರಿಂದಲೇ ಆಗಿದೆ. ಅನೇಕ ವಿಧವಾದ ಶೇಪ್ಸ್ಗಳಿವೆ ಮನುಷ್ಯರಿಗೆ. ಆ ಎಲುಬುಗಳು ನಮಗೆ ಆ ರೀತಿಯ ಶೇಪ್ಸ್ಗಳನ್ನು ಕೊಡ್ತವೆ, ಒಂದೊಂದು ಆಕಾರ ಕೊಡ್ತವೆ. ಆ ಎಲುಬುಗಳು ಒಣಗಿ ಹೋಗುವಾಗ ಬೋನ್ ಮ್ಯಾರೋ ಅನ್ನುತ್ತಾರೆ. ಈ ದಿನ ಬಹಳಷ್ಟು ಜನರಿಗೆ ಎಲುಬುಗಳು ಮುರಿದು ಹೋಗುತ್ತಾ ಇರ್ತವೆ. ಅದು ವಿಟಮಿನ್ ಡೆಫಿಷಿಯನ್ಸಿ ಆಗಿರ್ಬೋದು, ಒಳಗಡೆ ಇರುವಂತಹ ದ್ರವ ಕಡಿಮೆ ಆಗುವಂಥದ್ದಾಗಿರ್ಬೋದು, ಆ ಬಾಧೆಯಿಂದ, ವ್ಯಾಧಿಯಿಂದ ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನಿದ್ರೆ ಮಾಡಲ್ಲ. ಇವೆಲ್ಲ ಹೀಗೆ ನಮಗುಂಟಾಗ್ತವೆ. ನಿಜವೇ ಪ್ರಿಯರೇ, ದುಃಖದಲ್ಲಿದ್ದಂಥವನಿಗೆ ಊಟ ಮಾಡಲು ಮನಸ್ಸಾಗುತ್ತೋ? ನನ್ನ ಮನಸ್ಸು ಸರಿಯಾಗಿಲ್ಲ, ಈ ದಿನ ನನಗೆ ಊಟ ಬೇಡ ಅನ್ನುತ್ತಾನೆ. ಒಂದು ವೇಳೆ ಊಟ ಮಾಡಿದ್ರೂ ಅದು ಕರಗೋದಿಲ್ಲ. ಹೌದಲ್ಲವೇ? ಮನಸ್ಸನ್ನು ಹಾಳು ಮಾಡಿಕೊಂಡಂಥವನು ಸುಖವಾಗಿ ನಿದ್ರೆ ಮಾಡಲಾಗುತ್ತದೋ? ನಿದ್ರೆ ಹತ್ತಲಾರದೆ ಅದಕ್ಕೋಸ್ಕರ ಏನೇನೋ ಔಷಧಿ ಬಳಸಿ ಇನ್ನಷ್ಟು ಆರೋಗ್ಯ ಹಾಳು ಮಾಡಿಕೊಳ್ತಾನೆ. ಅಂದರೆ ನಿದ್ರೆ ಮಾತ್ರೆ ಬಳಸುವಂಥವರು, ವೈನು, ವಿಸ್ಕಿ ಇದೆಲ್ಲ ಕುಡಿಯುವಂಥವರು. ಅವು ಅವರಿಗೆ ಮೇಲನ್ನುಂಟು ಮಾಡ್ತಾ ಇಲ್ಲ, ಮತ್ತಷ್ಟು ಕೇಡೇ ಉಂಟು ಮಾಡ್ತಿವೆ. ನಿಮ್ಮ ಭಾರವೆಲ್ಲ ಯೆಹೋವನ ಮೇಲೆ ಹಾಕಿರಿ, ಆತನಲ್ಲಿ ನೀವು ಆನಂದಿಸಿರಿ. ನನ್ನ ಕರ್ತನು ನನ್ನೊಂದಿಗಿದ್ದಾರೆ, ನನ್ನ ಬಾಧೆಗಳೆಲ್ಲವುಗಳಿಂದ ನನ್ನನ್ನು ಬಿಡಿಸುತ್ತಾರೆ ಎಂಬ ನಂಬಿಕೆ ನಿಮಗುಂಟಾಗುವುದಾದರೆ, ದೇವರ ವಾಕ್ಯ ಧ್ಯಾನಿಸುವಾಗ, ದೇವರ ಮಹೋನ್ನತ ನೀವು ಅರಿತುಕೊಳ್ಳುವಾಗ ನಿಮಗಿರುವ ಸಮಸ್ಯೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸಿಕೊಳ್ತವೆ. ಮನುಷ್ಯರ ಮಾತುಗಳಿಗೆ ಕುಗ್ಗಿ ಹೋಗಬೇಡಿರಿ. ಅವರೇನಾದರೂ ನಿಮಗೆ ಹೊಗಳಿದರೆ ಹಿಗ್ಗಲೂ ಬಾರದು.
ನೋಡಿ, ನಮ್ಮ ಸಂತೋಷ ಲೋಕದಲ್ಲಿರುವ ಪರಿಸ್ಥಿತಿಗಳ ಮೇರೆಗೆ ಇರಬಾರದು, ನಮ್ಮ ಅಂತರಂಗದೊಳಗಿಂದ ಬರಬೇಕು. ಹ್ಯಾಪಿನೆಸ್ ಅಂದರೆ ಹ್ಯಾಪೆನಿಂಗ್ಸ್ ಮೂಲಕ ಬರುವಂಥದ್ದಲ್ಲ, ಸುತ್ತಲೂ ಆಗುವ ಕಾರ್ಯಗಳಿಂದಲ್ಲ. ಜಾಯ್ ಅಂದರೆ ಅದು ಅಂತರಂಗದಿಂದ ಬರಬೇಕು. ಸುತ್ತಲೂ ಪರಿಸ್ಥಿತಿ ಹೇಗಿದ್ರೂ ಸಹ ಹೃದಯದೊಳಗಿಂದ ಉಕ್ಕಿಕೊಂಡು ಬರುವಂಥದ್ದೇ ನಿಜವಾದ ಸಂತೋಷವಾಗಿರುತ್ತೆ. ಅಂತಹ ಸಂತೋಷ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ ಯಾವ ಸ್ಥಳದಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಯಾವ ದುಃಖದೊಂದಿಗೆ, ಯಾವ ಚಿಂತೆಯೊಂದಿಗೆ, ಯಾವ ಭಾರದಿಂದ, ಯಾವ ಆತುರದಿಂದ, ಯಾವ ಒತ್ತಡದಿಂದ ತೊಂದರೆಗೊಳಗಾಗುತ್ತಾ ಸಂತೋಷ ಸಮಾಧಾನ ಕಳೆದುಕೊಳ್ಳುತ್ತಿದ್ದಾರೋ ಅಂಥವರನ್ನೆಲ್ಲ ಈ ಉದಯಕಾಲ ಸಮಯದಲ್ಲಿ ಒಂದು ಸಾರಿ ದರ್ಶಿಸಿರಿ ದೇವರೇ. ಯಾವನ ಮನಸ್ಸು ನಿಮ್ಮ ಮೇಲೆ ಆತುಕೊಳ್ಳುವುದೋ ಅವನಿಗೆ ಪೂರ್ಣ ಶಾಂತಿ ಉಂಟು ಮಾಡುವೆನು ಎಂದು ಹೇಳಿದಿರಲ್ಲವೇ? ಆದುದರಿಂದ ಯಾವಾಗಲೂ ಕರ್ತನಲ್ಲಿ ಆನಂದಿಸುವುದಕ್ಕಾಗಿಯೂ ಸ್ತುತಿ ಕೃತಜ್ಞತೆಗಳೊಂದಿಗೆ ನಿಮ್ಮಲ್ಲಿ ಆನಂದಿಸಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂಬುದಾಗಿ ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಹಾಗೆಯೇ ಈ ಕಾರ್ಯಕ್ರಮ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರೆಯಬೇಡಿ. ಒಂದು ವೇಳೆ ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುತ್ತಾ ಇರೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ. ನಾವು ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ, ತಪ್ಪದೆ ದೇವರು ಅದ್ಭುತ ಮಾಡ್ತಾರೆ. ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಂದು ನಿಮ್ಮೆಲ್ಲರಿಗೂ ಹೇಳ್ತೇನೆ. ಮತ್ತೊಮ್ಮೆ ಕರ್ತನ ಚಿತ್ತ ಇರೋದಾದರೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೂ ಇರಲಿ.